ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಾಲವಿ ವ್ಲಾಗ್ಸ್. ತಮ್ಲೈನಲ್ಲಿ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತು ಏನು ವ್ಲಾಗು ಅಂತ. ಇವತ್ತಿನ ವ್ಲಾಗು ಹೆಸರುಬೇಳೆ ಸಬ್ಬಕ್ಕಿ ಪಾಯಸ ಮಾಡೋಣ ಬನ್ನಿ. ಈ ಬೇಸಿಗೆಯಲ್ಲಿ ಹೆಸರುಬೇಳೆ ಮತ್ತು ಸಬ್ಬಕ್ಕಿ ತಿಂದರೆ ಆರೋಗ್ಯಕ್ಕೂ ತಂಪು, ಆಮೇಲೆ ಒಳ್ಳೆಯದು. ಇವಾಗ ಪಾಯಸನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಬ್ಬಕ್ಕಿ ಪಾಯಸ ಮಾಡೋಕ್ಕೆ ಫಸ್ಟು ಒಂದು ಸ್ವಲ್ಪ ಹೆಸರುಬೇಳೆ ಮತ್ತು ಲೈಲಾನ್ ಸಬ್ಬಕ್ಕಿನ ನೆನೆಸ್ಬಿಟ್ಟು ಅದನ್ನು ಕೂಗಿಸ್ಕೊಳ್ಳಿ. ಬಾಂಡಿನ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಈಗ ತುಪ್ಪದ ಜೊತೆಗೆ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಳಿ. ಇದೇಂತಕ್ಕೆ ಅಂದರೆ ಒಂದು ಸ್ವಲ್ಪ ಡ್ರೈ ಡೇಟ್ಸ್ನ ಮತ್ತು ಡೇಟ್ಸ್ ಅಲ್ಲ, ಡ್ರೈ ಕ್ಯಾಶು, ಬಾದಾಮ್ ಮತ್ತು ಡ್ರೈ ಗ್ರೇಪ್ಸ್ನೆಲ್ಲ ಹುರಿಯೋಕ್ಕೆ. ಈಗ ನೋಡಿ, ನಾವು ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊತಾ ಇದ್ದೀವಿ. ನೋಡಿ, ಇದಾಗಿದೆ. ಈಗ ನಾವು ಹುರಿದಿಕೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲ ಆಗಿತ್ತು. ಸೊ ಆಲ್ರೆಡಿ ಹುರಿದಿರೋ ವರ್ಮಿಸೆಲಿ ತಂದಿದ್ವಿ, ಬಟ್ ಇನ್ನೊಂದ್ಸತಿ ಹುರ್ಕೊಳ್ಳೋಣ ಅಂತ ಡ್ರೈ ಡೇಟ್ಸ್ ಜೊತೆಗೆ ಹಾಕಿದ್ದೀವಿ. ಸೊ ನಾವು ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಬೇಯಕ್ಕಿಕ್ಕಿದ್ವಲ್ಲ, ಅದು 2 ವಿಷಲ್ ಆಗಿದೆ. ಇವಾಗ ತೆಗಿತಾ ಇದ್ದೀವಿ. ನೋಡಿ ಹೆಂಗೆ ಬೆಂದಿದೆ, ಅದು ಫುಲ್ ಮೆತ್ತಗಾಗೋಗಿದೆ, ಹಂಗಾಗಬೇಕು. ನೋಡಿ, ನಮಗೆ ಸಬ್ಬಕ್ಕಿ ಅದು ಫುಲ್ ಗ್ಲಾಸಿಯಾಗಿ ಕಾಣಿಸ್ತಿದೆ. ನಿಮಗೂ ಕಾಣಿಸ್ತಿದೆಯೋ ಎಲ್ಲೋ ಗೊತ್ತಿಲ್ಲ, ಆದರೆ ನಮಗೆ ಕಾಣಿಸ್ತಿದೆ, ಚೆನ್ನಾಗಿದೆ. ಇದನ್ನು ಈಗ ತೆಗೆದಾದ್ಮೇಲೆ ಕ್ಲೀನಾಗಿ ಕಲಿಸ್ಕೊಳ್ಳಿ. ನೋಡಿ, ನಾವು ಆಲ್ರೆಡಿ ಬಿಸಿ ಮಾಡಿ ಇಟ್ಕೊಂಡಿರೋ ನೀರನ್ನ ಇದಕ್ಕೆ ಹಾಕಿದ್ದೀವಿ. ಎಷ್ಟು ಕ್ವಾಂಟಿಟಿ ನೀರು ಪಾಯಸ ಬೇಕಿತ್ತು ಅಷ್ಟು ಕ್ವಾಂಟಿಟಿಲಿ ಕಾಯಿಸ್ಕೊಂಡು ಹಾಕ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ಕಾಯಿಸ್ಕೊಂಡು ಹಾಕ್ಕೊಳ್ಳಿ. ಈಗ ಒಂದು ಕುದಿ ಬಂದಿದೆ, ಅದಕ್ಕೀಗ ಜಜ್ಜಿಕೊಂಡಿರೋ ಅಂದರೆ ಪುಡಿ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಳೋಣ. ಈಗ ನೋಡಿ, ನಾವು ಹಾಕ್ಕೊಂಡಿರೋ ಬೆಲ್ಲ ಕರಗಿದೆ ಕ್ಲೀನಾಗಿ. ಕಲರು ಒಂದು ಸ್ವಲ್ಪ ಚೇಂಜ್ ಆಗಿದೆ ಅವಕ್ಕಿಂತ. ಈಗ ನಾವು ಆಲ್ರೆಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸು ಮತ್ತು ಶಾವಿಗೆನ ಹಾಕ್ಕೊಳ್ತಾ ಇದ್ದೀವಿ. ಹುರಿದಿರೋ ಶಾವಿಗೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಮತ್ತು ತುರಿದಿಕೊಂಡಿರೋ ಕೊಬ್ಬರಿನ ಹಾಕ್ಕೊಳ್ಳಿ. ಲಾಸ್ಟ್ ಫೈನಲ್ ಇಂಗ್ರೀಡಿಯೆಂಟ್ಸ್ ಏಲಕ್ಕಿ ಚಚ್ಕೊಂಡಿರೋದನ್ನ ಹಾಕ್ಕೊಳ್ಳಿ. ಅದು ಒಳ್ಳೆ ಘಮ ಕೊಡುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ನೋಡಿ, ಈಗ ಪಾಯಸನೂ ಸವಿಯಲು ಸಿದ್ಧ. ನೋಡಿ ಎಷ್ಟು ಚೆನ್ನಾಗಿ, ಅಂದರೆ ಕಲರ್ಫುಲ್ಲಾಗಿಲ್ಲ, ಆದರೂ ಸಬ್ಬಕ್ಕಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಸ್ವೀಟ್ ಎಲ್ಲ ಕರೆಕ್ಟಾಗಿತ್ತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ಪಾಯಸನ ಮಾಡ್ಕೊಂಡು ತಿನ್ನೋದು ಮರಿಬೇಡಿ.